ಆರ್ ಸಿ ಬಿ ಗರ್ಲ್ಸ್ ಅಂತೂ ಕಂಪ್ಲೀಟ್ ಡಾಮಿನೇಟ್ ಮಾಡ್ತಾ ಇದ್ದಾರೆ ಮಗ 2026 4-4 ವಿಕ್ಟ್ರಿ. ಮೈ ಗಾಡ್, ಎಲ್ಲರ ಮನೆಗೂ ಹೋಗ್ಬಿಟ್ಟು ಡೋರ್ನ ನಾಕ್ ಮಾಡಿ ಒಳಗಡೆ ಹೋಗಿ ಕಂಪ್ಲೀಟ್ ಆಗಿ ಫ್ಯಾಮಿಲಿನ ಉಡೀಸ್ ಮಾಡಿ ಬರ್ತಾ ಇರೋದು ಈ ಒಂದು ಸೀಸನ್ ಗರ್ಲ್ಸ್ ಅಂತೂ. ಮೆನ್ಸು ಕೂಡ ಅದೇ ಥರ ಮಾಡಿದ್ರು. ಬಟ್ ನಾಳೆ ಮ್ಯಾಚ್ ಇದೆ ಆರ್ ಸಿ ಬಿ ವರ್ಸಸ್ ಗುಜರಾತ್ ಜೈಂಟ್ಸ್. ಈ ಒಂದು ಮ್ಯಾಚಲ್ಲೂ ಅದೇ ಥರ ಕಿಲ್ ಮಾಡಿ ಬರ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಸೀಸನ್ ನಾವು ಆಲ್ರೆಡಿ ಗೆದ್ದಿದ್ದೀವಿ ಅವ್ರ ಮೇಲೆ. ಅದನ್ನು ಅಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ ಮಗ, ಬಿಕಾಸ್ ನಮ್ಮ ಎಕ್ಸ್ಪ್ಲೇಯರ್ ಕೂಡ ಇದ್ದಾರೆ ಸೋಫಿ ಡಿವೈನ್. ಅವರೇನೋ ಬ್ಯಾಟಿಂಗಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲಿಲ್ಲ, ಬಟ್ ಬೌಲಿಂಗಲ್ಲಿ ಮಾಡಿದ್ರು 3 ವಿಕೆಟ್ನ ತಗೊಂಡ್ರು. ಬಟ್ ಆರ್ ಸಿ ಬಿ ಗರ್ಲ್ಸ್ ಅಂತೂ ಅವ್ರ ಮೇಲೆ ಆಡಿದಾಗ ಫಸ್ಟ್ ಮ್ಯಾಚು ಕಂಪ್ಲೀಟ್ ಟಾಪ್ ಆರ್ಡರ್ ಎಲ್ಲ ಉಡೀಸೋಕೆ ಯಾರು ಕೂಡ ಹ್ಯಾರಿಸ್ ಆ್ಯಂಡ್ ಸ್ಮೃತಿ ಮಂದನ ಯಾರು ಕೂಡ ಟಾಪ್ ಆರ್ಡರ್ 4 ವಿಕೆಟ್ ಉಡೀಸಾಗಿತ್ತು. ಬಟ್ ಆ ಒಂದು ಟೈಮಲ್ಲಿ ಆ ಒಂದು ಸಿಚುವೇಷನಲ್ಲಿ ರಾಧಾ ಯಾದವ್ 66 ರನ್ ಹೊಡೆದ್ರು, ಮತ್ತು ರಿಚಾ ಘೋಷ್ 44 ಆ್ಯಂಡ್ ನಡೈನ್ ಡಿ ಕ್ಲಾರ್ಕ್ ಅವರು ಕೂಡ 26 ರನ್ನ ಹೊಡೆದ್ರು. ಬಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತೂ ಇನ್ನೂ ಬೆಂಕಿ ಥರ ಇತ್ತು. ಲಾರಾ ಬೆಲ್ 3 ವಿಕೆಟು, ಶ್ರೇಯಾಂಕಾ ಪಾಟೀಲ್ 5 ವಿಕೆಟ್ನ ತಗೊಂಡಿದ್ದು. ಲಾರಾ ಬೆಲ್ ಅಂತೂ ಈ ಒಂದು ಸೀಸನು ಆರ್ ಸಿ ಬಿಗೆ ಒನ್ ಆಫ್ ದಿ ಬೆಸ್ಟ್ ಪಿಕ್ ಅಂತಲೇ ಹೇಳ್ತೀನಿ. ಜೋಶ್ ಹೆಸರ್ಬಿಟ್ಟು ಯಾವ ಥರ ಇದ್ರು ಅದೇ ಥರ ಇವಾಗ ಲಾರಾ ಬೆಲ್ ನಮಗೆ ಸಿಗಾಕೊಂಡಿರೋದು. ಅದೇ ಥರ ಆಗ್ತಾಯಿದ್ದಾರೆ ಗುರು, ಯಾವ ಥರ ಸಕ್ಕತ್ತಾಗಿದ್ದಾರೆ ನೋಡೋಕ್ಕೆ. ಅದೇ ಥರ ಬೌಲಿಂಗಲ್ಲೂ ಕೂಡ ಅದೇ ಸ್ಪೆಲ್ನ ಹಾಕ್ಕೊಡ್ತಾ ಇದ್ದಾರೆ. ಬಟ್ ನಾಳಿನ ಮ್ಯಾಚಲ್ಲಿ 8-8 ನೋಡಿದ್ರೆ ಟೋಟಲಾಗಿ 5 ಮ್ಯಾಚಸ್ನ ಆಡಿದ್ದಾರೆ. ಆರ್ ಸಿ ಬಿ 3 ಗೆದ್ದಿದ್ದಾರೆ, ಮತ್ತು ಜಿ 2 ಮ್ಯಾಚಸ್ನ ಗೆದ್ದಿದ್ದಾರೆ. ಮತ್ತು ಆರ್ ಸಿ ಬಿ ಅವ್ರದ್ದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಲಾಸ್ಟ್ ಮ್ಯಾಚು ಡಿ ಸಿ ವಿರುದ್ಧ ಆರ್ ಸಿ ಬಿ 3 ಚೇಂಜಸ್ನ ಮಾಡಿದ್ರು. ಲಿನ್ಸಿ ಜಾಗದಲ್ಲಿ ಓಲಿ ತೊಗೊಬಂದಿದ್ರು, ಗೋರ್ಜಿಯಾ ಹೋಲ್ ಅಂತ. ಮತ್ತು ಹೇಮಲತಾ ಜಾಗದಲ್ಲಿ ಪ್ರೇಮ ರಾವತ್ನ ತೊಗೊಬಂದಿದ್ರು, ಮತ್ತು ಅರುಂಧತಿ ಅವರ ಜಾಗದಲ್ಲಿ ಸಯಾಲಿ ಸತ್ಗೆರೆ ಒಂದು ಪ್ಲೇಯರ್ನ ತಗೊಬಂದಿದ್ರು. ಆರ್ ಸಿ ಬಿದು ಲಾಸ್ಟ್ ಮ್ಯಾಚ್ ಪ್ಲೇಯಿಂಗ್ 11 ನೋಡಿದ್ರೆ ಸ್ಮೃತಿ ಮಂದನ, ಗ್ರೇಸ್ ಹ್ಯಾರಿಸ್ ಅಂತೂ 2-3 ಮ್ಯಾಚಿಂದ ಪರ್ಫಾರ್ಮೆನ್ಸ್ನೇ ಮಾಡ್ತಿಲ್ಲ, 2 ಮ್ಯಾಚಿಂದ ಪರ್ಫಾರ್ಮ್ ಮಾಡ್ತಿಲ್ಲ. ಆ್ಯಂಡ್ ಜಾರ್ಜಿಯಾ ಹೋಲಿನ ತಗೊಬಂದಿದ್ರು ಲಾಸ್ಟ್ ಮ್ಯಾಚು. ಆ್ಯಂಡ್ ಗೌತಮಿ ನಾಯಕ್, ರಾಧಾ ಯಾದವ್ ಅಂತೂ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ರಿಚಾ ಘೋಷ್ ಕೂಡ ಸೇಮ್. ನಡೈನ್ ಡಿ ಕ್ಲಾರ್ಕ್ ಅಂತೂ ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಪ್ರೇಮ ರಾವತ್ನ ಲಾಸ್ಟ್ ಮ್ಯಾಚ್ನ ಕರ್ಕೊಬಂದಿದ್ದು. ಆ್ಯಂಡ್ ಸಯಾಲಿ ಸತ್ಗೆರೆನೂ ಕೂಡ ಲಾಸ್ಟ್ ಮ್ಯಾಚ್ ಕರ್ಕೊಬಂದಿದ್ದು. ಆ್ಯಂಡ್ ಶ್ರೇಯಾಂಕಾ ಪಾಟೀಲ್ ಅಂತೂ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಆಗ್ತಾ ಇದ್ದಾರೆ. ಆ್ಯಂಡ್ ಲಾರಾ ಬೆಲ್ ಅಂತ ಕೇಳಂಗೆ ಇಲ್ಲ, ಬ್ಯೂಟಿಫುಲ್ ಬೌಲಿಂಗ್ ಅಂತಲೇ ಹೇಳ್ಬೋದು, ಸಖತ್ತಾಗಿ ಡೆಲಿವರಿನ ಮಾಡ್ತಾರೆ. ಆ್ಯಂಡ್ ಪಾಯಿಂಟ್ಸ್ ಟೇಬಲ್ ಅಂತೂ ಆರ್ ಸಿ ಬಿ ಕಂಫರ್ಟಬಲ್ ಆಗಿ ಫಸ್ಟು ಪ್ಲೇಸ್ನ ಫಿಕ್ಸ್ ಮಾಡ್ಕೊಬಿಟ್ಟಿದೆ. 4 ಮ್ಯಾಚಲ್ಲಿ 4 ಗೆದ್ದು 8 ಪಾಯಿಂಟು. ಆ್ಯಂಡ್ ಮುಂಬೈ ಇಂಡಿಯನ್ಸು 5 ಮ್ಯಾಚಲ್ಲಿ 2 ಗೆದ್ದು 3 ಲಾಸ್ ಆಗಿದ್ದಾರೆ, ಅವ್ರು ಹೊಗೆ ಹಾಕೊಳ್ಳಿ ಹಂಗೆ. ಆ್ಯಂಡ್ ಗುಜರಾತ್ ಜೈಂಟ್ಸ್ ಅಂತೂ 4 ಮ್ಯಾಚಲ್ಲಿ 2 ಗೆದ್ದು 2 ಸೋತಿದ್ದಾರೆ. ಯು ಪಿ ವಾರಿಯರ್ಸು ಕೂಡ 5ರಲ್ಲಿ 2 ಗೆದ್ದಿದ್ದಾರೆ, 3 ಹೊಗೆ ಹಾಕೊಂಡಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಈ ಒಂದು ಸೀಸನ್ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು, ಟಾಪ್ 4ಗೆ ಬರೋಕ್ಕೆ ತುಂಬ ಕಷ್ಟ ಇದೆ. ಬಟ್ ಆರ್ ಸಿ ಬಿಗೆ ನಾಳೆಯಿಂದ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತಾ ಇದೆ, ನೋಡಬೇಕು ಫಸ್ಟ್ ಮ್ಯಾಚ್ ಏನು ಮಾಡ್ತಾರೆ ಅಂತ ಗುಜರಾತ್ ಜೈಂಟ್ಸ್ ವಿರುದ್ಧ. ಸೊ ನಮ್ಮ ಎಕ್ಸ್ಪ್ಲೇಯರ್ನ ಎತ್ತಾಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ, ಬಿಕಾಸ್ ಅವರು ಫಸ್ಟ್ ಮ್ಯಾಚೇ ಹಂಗೆ ಡಮಾಲ್ ಡಿಮಿ ಬ್ಯಾಟಿಂಗ್ ಆಡಿ 97 ರನ್ನೇನೋ ಹೊಡೆದಿರೋ ಅಕ್ಷಿ ಹೇಳ್ಬೇಕಂತ ಹೇಳಿದ್ರೆ. ಬೌಲಿಂಗಲ್ಲಂತೂ ಪರ್ಫಾರ್ಮ್ ಮಾಡ್ತಾರೆ ಕನ್ಸಿಸ್ಟೆಂಟಾಗಿ. ಸೋಫಿಯಾ ಡಿವೈನ್ ಅಂತ ಓಕೆನಾ ಅವರು. ಸೊ ನೋಡಬೇಕು ಈ ಒಂದು ಮ್ಯಾಚ್ ಏನು ಮಾಡ್ತಾರೆ ಅಂತ. ಬಟ್ ಆರ್ ಸಿ ಬಿ ಅವ್ರನ್ನ ಬೇಗ ಎತ್ತಬೇಕು ಅಂತ ಹೇಳ್ತೀನಿ, ಬಿಕಾಸ್ ನಿಂತ್ಕೊಂಡ್ರೆ ಗುದ್ದಾಗ್ಬಿಡ್ತಾರೆ, ಒಳ್ಳೆ ಬ್ಯಾಟರ್ ಅಂತಲೇ ಹೇಳ್ಬೋದು. ಸೊ ನೋಡೋದು ಯಾರು ಗೆಲ್ತಾರೆ ನೆಕ್ಸ್ಟ್ ಮ್ಯಾಚು, ನಿಮ್ಗೆ ಯಾರು ಬಲಿಷ್ಠವಾಗಿ ಕಾಣ್ತಾರೆ ಅಂತ ಕಾಮೆಂಟ್ ಮಾಡಿ. ನನಗಂತೂ ಆರ್ ಸಿ ಬಿನೇ ಸಖತ್ತು ಸ್ಟ್ರಾಂಗಾಗಿ ಕಾಣ್ತಾ ಇರೋದು. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜೋರ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.